ನಮಸ್ಕಾರ. ಇಂದು ನಾವು ಯುಕೆಯಲ್ಲಿ ಆಪರೇಟಿಂಗ್ ಡಿಪಾರ್ಟ್ಮೆಂಟ್ ಪ್ರಾಕ್ಟೀಷನರ್ ಅಂದ್ರೆ ಒಡಿಪಿ ಆಗುವ ಬಗ್ಗೆ ಮಾತಾಡೋಣ. ನಮ್ಮ ಕೇಳುಗರಲ್ಲಿ ಕೆಲವರು ಆಲ್ರೆಡಿ ಅರಿವಳಿಕೆಯಲ್ಲಿ ಡಿಪ್ಲೊಮಾ, HCPC ರಿಜಿಸ್ಟ್ರೇಷನ್ ಎಲ್ಲ ಮಾಡ್ಕೊಂಡು NHSನಲ್ಲಿ ಅರಿವಳಿಕೆ ಒಡಿಪಿಯಾಗಿ ಕೆಲಸ ಮಾಡ್ತಿದ್ದಾರೆ ಅಂತ ಗೊತ್ತು. ಸೊ ಅವರ ಮುಂದಿನ ಹಾದಿ ಹೇಗಿರಬಹುದು ಅನ್ನೋದ್ರ ಮೇಲೆ ಫೋಕಸ್ ಮಾಡೋಣ. ಹೌದು, ಖಂಡಿತ. ಇದು ತುಂಬಾ ರಿಲೆವೆಂಟ್ ಟಾಪಿಕ್. ಯುಕೆನಲ್ಲಿ ಒಡಿಪಿ ಅಡ್ಲಿಕ್ಕೆ ಒಂದು ನಿರ್ದಿಷ್ಟ ದಾರಿ ಇದೆ. ಮೊದಲು ಅದನ್ನು ಸ್ವಲ್ಪ ಬೇಗನೆ ನೋಡ್ಬಿಡೋಣ. ಆಮೇಲೆ ನಮ್ಮ ಕೇಳುಗರ ಈಗಿನ ಸ್ಥಿತಿಗೆ ಅದು ಹೇಗೆ ಅನ್ವಯಿಸುತ್ತೆ, ಮುಂದೆ ಏನೇನು ಆಪ್ಷನ್ಸ್ ಇದೆ ಅಂತ ನೋಡೋಣ. ಸರಿ ಸರಿ. ನಿಮ್ಗೊತ್ತಲ್ಲ, ಒಡಿಪಿಗಳು ಮುಖ್ಯವಾಗಿ ಆಪರೇಷನ್ ಥಿಯೇಟರಲ್ಲಿ 3 ಕಡೆ ಇರ್ತಾರೆ: ಅರಿವಳಿಕೆ ಕೊಡುವಾಗ, ಸರ್ಜರಿ ಟೈಮಲ್ಲಿ, ಮತ್ತೆ ಪೋಸ್ಟ್ ಆಪರೇಟಿವ್ ರಿಕವರಿ. ಹೌದು. ಹಾಗಾದ್ರೆ ಯುಕೆನಲ್ಲೇ ಒಡಿಪಿ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಜನರಲ್ ಆಗಿ? ನೋಡಿ, ಸಾಮಾನ್ಯವಾಗಿ ಒಂದು 4 ಸ್ಟೆಪ್ಸ್ ಇರುತ್ತೆ. ಮೊದಲನೇದು, HCPC ಅಪ್ರೂವ್ ಮಾಡಿರೋ ಒಂದು ಕೋರ್ಸ್ ಮುಗಿಸ್ಬೇಕು. ಅದು 3 ವರ್ಷದ್ದು ಫುಲ್ ಟೈಮ್ BSc ಆನರ್ಸ್ ಡಿಗ್ರಿ ಇರ್ಬೋದು. ಓಹೋ, ಡಿಗ್ರಿನೇ ಬೇಕಾ? ಹೌದು. ಅಥವಾ ಲೆವೆಲ್ 6 ಡಿಗ್ರಿ ಅಪ್ರೆಂಟಿಸ್ಶಿಪ್ ಅಂತಾನೂ ಇದೆ. ಅದು 3 ವರ್ಷದ್ದೇ. ಇದರಲ್ಲೇ ಅಂದ್ರೆ ಕೋರ್ಸ್ ಮಾಡಬೇಕಾದ್ರೇನೆ ಹಾಸ್ಪಿಟಲ್ಗಳಲ್ಲಿ ಕ್ಲಿನಿಕಲ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಪ್ರಾಕ್ಟಿಕಲ್ ಟ್ರೈನಿಂಗ್ ತರ. ಹೌದು. ಅರಿವಳಿಕೆ, ಸರ್ಜರಿ, ಆಮೇಲೆ ರಿಕವರಿ ಎಲ್ಲ ವಿಭಾಗಗಳಲ್ಲೂ. ಆಮೇಲೆ ಹೆಲ್ತ್ ಅಂಡ್ ಕೇರ್ ಪ್ರೊಫೆಷನಲ್ಸ್ ಕೌನ್ಸಿಲ್ ಅಂದ್ರೆ HCPC ಅವ್ರ ಜೊತೆ ರಿಜಿಸ್ಟರ್ ಮಾಡ್ಕೋಬೇಕು. ಓಕೆ. ಕೊನೆಗೆ NHSನಲ್ಲಿ ಸಾಮಾನ್ಯವಾಗಿ ಬ್ಯಾಂಡ್ 5 ODP ಆಗಿ ಕೆಲಸ ಶುರು ಮಾಡ್ತಾರೆ. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ, ನಮ್ಮ ಕೇಳುಗರು ಆಲ್ರೆಡಿ ಈ HCPC ರಿಜಿಸ್ಟ್ರೇಷನ್ ಹಂತವನ್ನ ದಾಟಿದ್ದಾರೆ, ಅವರ ಇಂಟರ್ನ್ಯಾಷನಲ್ ಕ್ವಾಲಿಫಿಕೇಶನ್ ಇಟ್ಕೊಂಡು. ಎಕ್ಸಾಕ್ಟ್ಲಿ. ಅದೇ ಇಲ್ಲಿ ಬಹಳ ಮುಖ್ಯವಾದ ಪಾಯಿಂಟ್. ಅವರ ಅರಿವಳಿಕೆ ಡಿಪ್ಲೊಮಾ ಮತ್ತೆ ಈಗಿರೋ HCPC ರಿಜಿಸ್ಟ್ರೇಷನ್ ಅದು ಅವರನ್ನ ಯುಕೆನಲ್ಲಿ ಅರಿವಳಿಕೆ ODP ಆಗಿ ಕೆಲಸ ಮಾಡೋದೇ ಪೂರ್ತಿಯಾಗಿ ಅರ್ಹರನ್ನಾಗಿಸಿದೆ. ಅಂದ್ರೆ ಈಗ ಅವರು ಮಾಡ್ತಿರೋ ಕೆಲ್ಸಕ್ಕೆ ಮತ್ತೆ ಯುಕೆಯಿಂದ ಡಿಗ್ರಿ ಮಾಡಬೇಕು ಅಂತ ಏನಿಲ್ಲ. ಖಂಡಿತ ಇಲ್ಲ. ಈಗಿನ ಪಾತ್ರಕ್ಕೆ ಅದರ ಅವಶ್ಯಕತೆ ಇಲ್ವೇ ಇಲ್ಲ. ಇಲ್ಲಿ ಇನ್ನು ಮುಂದೆ ಹೋಗ್ಬೇಕು, ಬೆಳಿಬೇಕು ಅಂತ ಇದ್ರೆ ಏನೆಲ್ಲ ಅವಕಾಶಗಳಿವೆ? ಖಂಡಿತ ಇವೆ. ಮೊದಲನೇದಾಗಿ, ಎಕ್ಸ್ಪೀರಿಯನ್ಸ್ ಜಾಸ್ತಿ ಆದ ಹಾಗೆ, ಸ್ವಲ್ಪ ಸೀನಿಯರ್ ಜವಾಬ್ದಾರಿ ತಗೊಂಡ ಹಾಗೆ NHS ಬ್ಯಾಂಡ್ 6 ಅಥವಾ ಬ್ಯಾಂಡ್ 7 ಪೊಸಿಷನ್ಗೆ ಪ್ರಮೋಷನ್ ಸಿಗಬಹುದು. ಬ್ಯಾಂಡ್ 6, ಬ್ಯಾಂಡ್ 7 ಅಂದ್ರೆ ಟೀಮ್ ಲೀಡರ್ ಆಗಬಹುದು, ಅಥವಾ ಯಾವುದಾದ್ರೂ ಸ್ಪೆಸಿಫಿಕ್ ಕ್ಲಿನಿಕಲ್ ಏರಿಯಾದಲ್ಲಿ ಸ್ಪೆಷಲಿಸ್ಟ್ ಆಗಬಹುದು. ಇಲ್ಲಾಂದ್ರೆ ಟ್ರೈನಿಂಗ್ ಕೊಡೋ ಜವಾಬ್ದಾರಿಗಳು ಬರಬಹುದು. ಸರಿ. ಇದಲ್ಲದೆ ಬೇರೆ ತರಹದ ರೋಲ್ಸ್ ಅಂದ್ರೆ ಹೆಚ್ಚಿನ ಟ್ರೈನಿಂಗ್ ತಗೊಂಡು ಮಾಡಬಹುದಾದ ಪಾತ್ರಗಳು ಇವೆಯಾ? ಹೌದು, ಖಂಡಿತ ಇವೆ. ಕೆಲವು ಉದಾಹರಣೆ ಕೊಡ್ತೀನಿ ನೋಡಿ. ಒಂದು, ಸರ್ಜಿಕಲ್ ಫಸ್ಟ್ ಅಸಿಸ್ಟೆಂಟ್ ಅಂತ, SFA. ಇವರು ಆಪರೇಷನ್ ಟೈಮಲ್ಲಿ ಸರ್ಜನ್ಗೆ ಡೈರೆಕ್ಟ್ ಆಗಿ ಹೆಲ್ಪ್ ಮಾಡ್ತಾರೆ. ಇದಕ್ಕೆ ಸಪರೇಟ್ ಟ್ರೈನಿಂಗ್ ಬೇಕು. ಓಕೆ, SFA. ಇನ್ನೊಂದು, ಅರಿವಳಿಕೆ ಅಸೋಸಿಯೇಟ್ ಅಂದ್ರೆ AA. ಇವರು ಅನೆಸ್ಥೀಶಿಯಾ ಸೂಪರ್ವಿಷನ್ ಅಲ್ಲಿ ಕೆಲಸ ಮಾಡ್ತಾರೆ. ಇದಕ್ಕೂ ಪೋಸ್ಟ್ ಗ್ರಾಜ್ಯುಯೇಟ್ ಲೆವೆಲ್ ಟ್ರೈನಿಂಗ್ ಬೇಕಾಗುತ್ತೆ. ನಮ್ಮ ಕೇಳುಗರ ಅನೆಸ್ಥೀಶಿಯಾ ಬ್ಯಾಕ್ಗ್ರೌಂಡ್ ಇರೋದ್ರಿಂದ ಇದು ಒಂದು ನ್ಯಾಚುರಲ್ ಸ್ಟೆಪ್ ಅನ್ಸುತ್ತೆ. ಹೌದು. ಆಮೇಲೆ ಅಡ್ವಾನ್ಸ್ಡ್ ಕ್ಲಿನಿಕಲ್ ಪ್ರಾಕ್ಟೀಷನರ್ ಅಂತ ಇದೆ, ACP. ಇದು ಇನ್ನೂ ಹೈಯರ್ ಲೆವೆಲ್ ರೋಲ್. ಇದಕ್ಕೆ ಮಾಸ್ಟರ್ಸ್ ಡಿಗ್ರಿನೇ ಬೇಕು. ಇದರಲ್ಲಿ ಕ್ಲಿನಿಕಲ್ ಆಗಿ ಸ್ವಲ್ಪ ಜಾಸ್ತಿ ಸ್ವತಂತ್ರವಾಗಿ ಕೆಲಸ ಮಾಡೋದು, ಕಾಂಪ್ಲೆಕ್ಸ್ ಡಿಸಿಷನ್ ತಗೊಳ್ಳೋದು, ಈ ತರಹ ಇರುತ್ತೆ. ಹಾಗಾದ್ರೆ ಈ AA ಮತ್ತೆ ACP ಪಾತ್ರಗಳಿಗೆ ಪೋಸ್ಟ್ ಗ್ರಾಜ್ಯುಯೇಟ್ ಟ್ರೈನಿಂಗ್ ಕಂಪಲ್ಸರಿನಾ? ಅದು ದೊಡ್ಡ ಕಮಿಟ್ಮೆಂಟ್ ಅಲ್ವಾ? ಸಮಯ, ಎಫರ್ಟ್ ಎಲ್ಲ. ಅವರ ಅರಿವಳಿಕೆ ಬ್ಯಾಕ್ಗ್ರೌಂಡ್ ಇದೆಯಲ್ಲ, ಅದು ಈ ಅಡ್ವಾನ್ಸ್ಡ್ ರೋಲ್ಗಳಿಗೆ ಹೆಲ್ಪ್ ಆಗತ್ತಾ, ಅಥವಾ ಬೇರೆ ಏನಾದ್ರೂ ಜಾಸ್ತಿ ಕಲಿಬೇಕಾಗತ್ತಾ? ಹೌದು, AA ಮತ್ತೆ ACPಗೆ ಪೋಸ್ಟ್ ಗ್ರಾಜ್ಯುಯೇಟ್ ಬೇಕೇ ಬೇಕು. ಅವರ ಅನಸ್ಥೀಶಿಯಾ ಎಕ್ಸ್ಪೀರಿಯನ್ಸ್ AA ರೋಲ್ಗೆ ತುಂಬಾನೇ ಅನುಕೂಲ ಆಗುತ್ತೆ, ಖಂಡಿತ. ಆದರೆ SFA ಆಗಬೇಕು ಅಂದ್ರೆ ಸರ್ಜಿಕಲ್ ಸ್ಕಿಲ್ಸ್ನ ಹೊಸದಾಗಿ ಕಲಿಬೇಕು. ACP ರೋಲ್ ಅಂತೂ ಇನ್ನೂ ವಿಸ್ತಾರವಾದದ್ದು. ಡಯಾಗ್ನೋಸಿಸ್, ಟ್ರೀಟ್ಮೆಂಟ್ ಪ್ಲಾನಿಂಗ್, ಹೀಗೆ ಆಳವಾದ ನಾಲೆಡ್ಜ್ ಬೇಕು. ಸೊ ಪ್ರತಿಯೊಂದು ದಾರಿಗೂ ಅದರದ್ದೇ ಆದ ಟ್ರೈನಿಂಗ್, ಅದರದ್ದೇ ಆದ ಕೆರಿಯರ್ ಪ್ರೋಗ್ರೆಷನ್ ಇದೆ. ಹಾಗಾದ್ರೆ ಒಟ್ಟಿನಲ್ಲಿ ನಮ್ಮ ಕೇಳುಗರು ತಿಳಿದುಕೊಳ್ಳಬೇಕಾದ ಮುಖ್ಯ ವಿಷಯ ಏನಂದ್ರೆ, ಅವರ ಈಗಿನ ಅರಿವಳಿಕೆ ಡಿಪ್ಲೊಮಾ ಮತ್ತೆ HCPC ರಿಜಿಸ್ಟ್ರೇಷನ್ ಇದೆಯಲ್ಲ, ಅದು ಯುಕೆನಲ್ಲಿ ಅರಿವಳಿಕೆ ODPಯಾಗಿ ಕೆಲಸ ಮಾಡೋಕೆ ಪರ್ಫೆಕ್ಟ್ ಆಗಿದೆ, ಸಾಕು. ಹೌದು. ಆದ್ರೆ ಮುಂದೆ ಬ್ಯಾಂಡ್ 67ಗೆ ಹೋಗ್ಬೇಕಾದ್ರೆ, ಅಥವಾ ಈ SFA, AA, ACP ತರಹ ಸ್ಪೆಷಲೈಸ್ಡ್ ರೋಲ್ಗಳಿಗೆ ಹೋಗ್ಬೇಕು ಅಂದ್ರೆ ಅದಕ್ಕೆ ಸಪರೇಟ್ ಟ್ರೈನಿಂಗ್, ಕಮಿಟ್ಮೆಂಟ್ ಎಲ್ಲ ಬೇಕು. ಹೌದು, ಸರಿಯಾಗಿ ಹೇಳಿದ್ರಿ. ಈಗಿನ ಅರ್ಹತೆ ಒಂದು ಸ್ಟ್ರಾಂಗ್ ಫೌಂಡೇಶನ್ ಕೊಟ್ಟಿದೆ. ಇಲ್ಲಿಂದ ಮುಂದೆ ಯಾವ ದಿಕ್ಕಲ್ಲಿ ಹೋಗಬೇಕು ಅನ್ನೋದು ಅವರ ಪರ್ಸನಲ್ ಇಂಟ್ರೆಸ್ಟ್, ಅವರ ಕರಿಯರ್ ಗೋಲ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಇಲ್ಲಿ ಒಂದು ಪ್ರಶ್ನೆ ಉದ್ಭವಿಸುತ್ತೆ ಅಲ್ವಾ?
ಅವರ ಈಗಿನ ಅರಿವಳಿಕೆ ಸ್ಕಿಲ್ಲನ್ನೇ ಇನ್ನೂ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಇಷ್ಟನಾ? ಅಥವಾ ಲೀಡರ್ಶಿಪ್ ಕಡೆ ಹೋಗೋ ಆಸೆ ಇದೆಯಾ? ಅಥವಾ ಸರ್ಜಿಕಲ್ ಸೈಡ್ಗೆ ಎಕ್ಸ್ಪ್ಯಾಂಡ್ ಆಗಬೇಕಾ? ಈ ಪ್ರಶ್ನೆಗೆ ಉತ್ತರ ಕಂಡುಕೊಂಡ್ರೆ ಬಹುಶಃ ಅವರ ಮುಂದಿನ ಪ್ರೊಫೆಷನಲ್ ಡೆವಲಪ್ಮೆಂಟ್ ದಾರಿ ಸ್ಪಷ್ಟವಾಗ್ಬೋದು.